ತೆಂಗಿನಕಾಯಿ ಪೂರ್ಣ ಫಲ ಅಂತ ಕೂಡ ಕರೆದ್ವಿ. ಅನೇಕ ವಿಚಾರಗಳಿಗೆ ಇದನ್ನು ಬಳಸ್ತಾರೆ. ದೇವರಿಗೆ, ನೈವೇದ್ಯಕ್ಕೆ, ಎಲ್ಲ ವಿಚಾರಗಳಿಗೂ ಓಕೆ. ಈ ತೆಂಗಿನಕಾಯಿ ಗುರು ಯಾರು ವಕ್ರರಾಗಿರ್ತದೋ, ವಕ್ರಿ ಗುರುವಿನ ಬಲ ಇಲ್ಲ ಅಂತಕ್ಕಂಥವ್ರು ಆಗಿಂದಾಗೆ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ಕೊಡಿ. 11, 21 ಹೀಗೆ ಸಂಕಲ್ಪ ಸಹಿತವಾಗಿ 2 ತಿಂಗಳಿಗೋ 3 ತಿಂಗಳಿಗೋ ಕೊಡ್ತಾ ಬಂದರೆ ಏನಾಗುತ್ತೆ ಅಂದರೆ ಗುರುವಿನ ದೋಷ ಕಡಿಮೆ ಆಗ್ತದೆ. ಗುರುವಿನ ಒಂದು ವಕ್ರಿಯಾಗಿರ್ತಕ್ಕಂಥ ಗುರು ದೋಷ ಕಡಿಮೆ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಮನೆಯಲ್ಲಿ ನಾವು ಏನು ಮಕ್ಕಳಿಗೆ ಏನಾದರೂ ಈ ದೃಷ್ಟಿ ದೋಷ ಆಗಿದೆ ಅಥವಾ ಕಣ್ಣು ದೃಷ್ಟಿ ಆಗಿದೆ ಇವೆಲ್ಲ ಮಾತಾಡ್ತಿರ್ತೀವಿ. ಭಾಳ ಅತ್ಯಂತ ಸರಳವಾಗಿ ಕಾಯಿ ಮೇಲೆ ಕರ್ಪೂರವನ್ನು ಇಟ್ಟು ನೀವಾಳಿಸ್ಬಿಟ್ಟು ಮಕ್ಕಳಿಗೆ ಯಾರಿಗೆ ದೃಷ್ಟಿ ದೋಷ ಆಗಿದೆ ಮನೆ ಎದುರುಗಡೆ ಅದನ್ನು ಇಳೆ ತೆಗೆದು ಒಡತಕ್ಕಂಥ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ. ಅನೇಕ ವಿಚಾರಗಳು ಕಾಯಿಗೆ ಅಂದರೆ ತೆಂಗಿನಕಾಯಿ ವಿಚಾರಗಳಲ್ಲಿದೆ. ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಮುಂದೆ ತಿಳಿಸಿದ್ದೇನೆ. ಖಂಡಿತವಾಗಿ ಈ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.